ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಇಂಜಿನಿಯರ್ಸ್ ಡೇ ಆಚರಣೆ. ನಗರದಲ್ಲಿ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆ, ಸಾಧಕರಿಗೆ ಸನ್ಮಾನ ಕೂಡ ಮಾಡಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅಸೋಸಿಯೇಷನ್ ಅಧ್ಯಕ್ಷ ವೀರಶೆಟ್ಟಿ ಮಣಿಗೆ ಕರೆ. ಸೆಪ್ಟೆಂಬರ್ 20ರಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ 11ನೇ ಸಂಸ್ಥಾಪನಾ ದಿನ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ. 11 ಜನ ಸಾಧಕರಿಗೆ ಸನ್ಮಾನ ಮಾಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಹೋರಾಟಗಾರರ ಭಾವಚಿತ್ರದ ಮೆರವಣಿಗೆ ಕೂಡ ಜರುಗಲಿದೆ. ಸ್ವಾಮಿದಾಸ್ ಕೆಂಪೇನೂರ್. ಬಸವೇಶ್ವರ ಎಂಟರ್ಪ್ರೈಸಸ್ ಗಾಂಧಿಗಂಜ್ ಸಂಸ್ಥೆಯ ವಿರುದ್ಧ ಕೆಲವರು ಮಾಡಿರುವ ಆರೋಪ ನಿರಾಧಾರ. ಜಿಲ್ಲೆಯವರಾದ ಅಶೋಕ್ ಹೆಬ್ಬಾಳೆ ಅವರಿಗೆ ಕೋರ್ಟ್ ಆದೇಶದ ಪ್ರಕಾರ ಆಹಾರ ಸರಬರಾಜು ಮಾಡಲು ಅವಕಾಶ ನೀಡಬೇಕು. ಬಾಬುರಾವ್ ಪಾಸ್ವಾನ್ ಆಗ್ರಹ. ನವೆಂಬರ್ 30ರಂದು ಬೀದರ್ನಲ್ಲಿ ಸಂಭಾಜಿ ಬ್ರಿಗೇಡ್ನ 16ನೇ ವಾರ್ಷಿಕೋತ್ಸವ ಆಚರಣೆ. ಸರ್ಕಾರಕ್ಕೆ 5 ಬೇಡಿಕೆಗಳನ್ನು ಇಡಲಾಗುವುದು. ಬೆಂಗಳೂರು ಮೆಟ್ರೋಗೆ ಇಟ್ಟಿರುವ ಶಿವಾಜಿ ಮಹಾರಾಜ್ ಹೆಸರು ತೆಗೆಯಬಾರದು. ಸರ್ಕಾರದ ವಿರುದ್ಧ ಹೋರಾಟದ ಎಚ್ಚರಿಕೆ ನೀಡಿದ ಮನೋಜ್ ಆಖ್ರೆ. ಏಕ್ತಾ ಫೌಂಡೇಶನ್ ಸುದ್ದಿ ಸಮಯ ಕಚೇರಿಯಲ್ಲಿ ಮನೋಜ್ ಆಖ್ರೆ ಅವರಿಗೆ ರವೀಂದ್ರ ಸ್ವಾಮಿ ಹಾಗೂ ದೀಪಕ್ ಪಾಟೀಲ್ ಚಾಂದೂರಿ ಅವರ ವತಿಯಿಂದ ಗೌರವ ಸನ್ಮಾನ. ಸಮನ್ವಯತೆಯಿಂದ ಸಂಘಟನೆ ಮಾಡುವ ಭರವಸೆ ನೀಡಿದ ಉಭಯ ಮುಖಂಡರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈ ತಿಂಗಳ 15ರಂದು ಸೋಮವಾರ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಮಧ್ಯಾಹ್ನ 12:45ಕ್ಕೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ 365ನೇ ಜನ್ಮ ಶತಮಾನೋತ್ಸವ ನಿಮಿತ್ತ ಇಂಜಿನಿಯರ್ಸ್ ಡೇ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಬೀದರ್ ಘಟಕದ ಅಧ್ಯಕ್ಷರಾಗಿರುವಂತಹ ವೀರಶೆಟ್ಟಿ ಮಣಿಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ದಿನಾಚರಣೆ ನಿಮಿತ್ತ ಬೆಳಿಗ್ಗೆ 9:30ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಭಾವಚಿತ್ರದ ಮೆರವಣಿಗೆ ಜರುಗಲಿದೆ. ಮೆರವಣಿಗೆಯನ್ನು ಲೋಕೋಪಯೋಗಿ ಇಲಾಖೆಯ ಎಡಬ್ಲ್ಯೂ ಶಿವಶಂಕರ್ ಕಾಮಶೆಟ್ಟಿ ಉದ್ಘಾಟನೆಯನ್ನು ಮಾಡ್ತಾರೆ. ಈ ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಮಹಾವೀರ ವೃತ್ತ, ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಮೋಹನ್ ಮಾರ್ಕೆಟ್, ರೋಟರಿ ವೃತ್ತದ ಮಾರ್ಗವಾಗಿ ರಂಗಮಂದಿರ ತಲುಪಲಿದೆ ಎಂದು ಕಾರ್ಯಕ್ರಮದ ಕುರಿತು ಸಮಗ್ರ ಮಾಹಿತಿಯನ್ನು ವೀರಶೆಟ್ಟಿ ಮಣಿಗೆಯವರು ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ್ ಗೊಂಗೆ ಮುಖ್ಯ ಅತಿಥಿಗಳಾಗಿ ಮಾತನಾಡುವರು. ಗೌರವ ಅತಿಥಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ಜಾಲ್ನಾ ಜಿಲ್ಲೆಯ ಎಸ್ಆರ್ಜೆ ಪಿಟಿ ಸ್ಟೀಲ್ ಕಂಪನಿಯ ಪ್ರಾದೇಶಿಕ ವ್ಯವಸ್ಥಾಪಕ ವಲ್ಲಭ ಪಾತುರ್ಕರ್ ಅವರು ಪಾಲ್ಗೊಳ್ಳುವರು. ಈ ಕಾರ್ಯಕ್ರಮ ಸಂಪೂರ್ಣ ರಾಜಕೀಯ ರಹಿತವಾಗಿರಲಿದ್ದು ಯಾವುದೇ ಜನಪ್ರತಿನಿಧಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ. ಈ ಸಂದರ್ಭದಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮದ ನಿವೃತ್ತ ಸಹಾಯಕ ಅಭಿಯಂತರರಾದ ವಿಲಾಸ್ ಕುಮಾರ್ ಮಾಶೆಟ್ಟಿ ಹಾಗೂ ಖಾಸಗಿ ಇಂಜಿನಿಯರ್ ಆದ ಸುಧಾಕರ್ ಗರ್ಜೆ ಅವರನ್ನು ಸನ್ಮಾನಿಸಲಾಗ್ತಾ ಇದೆ. ಇದೇ ವೇಳೆ ಡಿಪ್ಲೊಮಾ ಸಿವಿಲ್ ಹಾಗೂ ಸಿವಿಲ್ ಇಂಜಿನಿಯರ್ ಅಧ್ಯಯನ ಮಾಡುತ್ತಾ ಹೆಚ್ಚು ಅಂಕ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗ್ತಾ ಇದೆ ಎಂದು ಮಣಿಗೆ ತಿಳಿಸಿದರು. 2011ರಿಂದ ಈ ಸಂಸ್ಥೆ ಪ್ರಾರಂಭವಾಗಿದ್ದು ಇಂದಿನಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗ್ತಾ ಇದೆ. ಅಂದಿನಿಂದ ಈ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗ್ತಾ ಇದೆ. ಅಸೋಸಿಯೇಷನ್ ಆಫ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದೆ ಎಂದು ಹೇಳಿದರು. ಅಸೋಸಿಯೇಷನ್ ಕಾರ್ಯದರ್ಶಿ ಅಶೋಕ್ ಉಪ್ಪೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಖಜಾಂಚಿ ಓಂಕಾರ್ ಪಾಟೀಲ್, ಆಡಳಿತ ಮಂಡಳಿ ಸದಸ್ಯ ಶಿವಕುಮಾರ್ ಪಾಟೀಲ್, ಅಮಿತ್ ಕುಮಾರ್ ನಾಗೂರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಶ್ರೀ ವಲ್ಲಭ್ ಪಾತುರ್ಕರ್, ರೀಜನಲ್ ಮ್ಯಾನೇಜರ್ ಎಸ್ಆರ್ಜೆ ಪೆಟಿ ಸ್ಟೀಲ್ಸ್ ಜಾಲ್ನಾ, ಇವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಈ ಕಾರ್ಯಕ್ರಮ ನಾವು ತುಂಬ ವಿಜೃಂಭಣೆಯಿಂದ ನಡೀತದೆ. ಬಸವೇಶ್ವರ ಸರ್ಕಲ್ನಿಂದ ನಾವು ಶೆಟ್ಟಿ ಅಂತೇಳಿ, ಮತ್ತು ಅದರ ಜೊತೆ ನಾವು ಈ ಸಲ ಹೈಯೆಸ್ಟ್ ಸ್ಕೋರ್ ಇನ್ ಫೈನಲ್ ಇಯರ್ ಇಂಜಿನಿಯರಿಂಗ್ ಫ್ರಮ್ ಬೀದರ್ ಡಿಸ್ಟಿಕ್, ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜ್, ಬಸವಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜ್, ಅಪ್ಪ ಇಂಜಿನಿಯರಿಂಗ್ ಕಾಲೇಜ್, JND, ವಿ ಹ್ಯಾವ್ ಫೋರ್ ಇಂಜಿನಿಯರಿಂಗ್ ಕಾಲೇಜಸ್ ಫೈನಲ್ ಇಯರ್ ರೀಚ್ ಆಗಿದ್ದಂಥದ್ದು. ಈವನ್ ವಿ ಹ್ಯಾವ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಬಟ್ ಫೈನಲ್ ಇಂಜಿನಿಯರಿಂಗ್ ಇನ್ನೂ ಬಂದಿಲ್ಲ ಹುಡುಗರಲ್ಲಿ. ಅದಕ್ಕೆ ಆ ಕಾಲೇಜಿಂದ ಒಂದು ಹುಡುಗಿಗೆ ನಾವು ಈ ಕಾರ್ಯಕ್ರಮದಲ್ಲಿ ರಿಕಗ್ನೈಸ್ ಮಾಡ್ತಾ ಇದ್ದೀವಿ. ಹೈಯೆಸ್ಟ್ ಸ್ಕೋರ್ಡ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಅದೇ ರೀತಿ ಡಿಪ್ಲೊಮಾ ಕಾಲೇಜಸ್ಲಿಂದ ಪಾಸ್ ಆಗಿದ್ದು ಒಂದು ಹೈಯೆಸ್ಟ್ ಸ್ಕೋರ್ಲಿಂದ ಪಾಸ್ ಆಗಿದ್ದು ಒಂದು ಹುಡುಗಿಗೆ ನಾವು ಈ ಕಾರ್ಯಕ್ರಮದಲ್ಲಿ ರಿಕಗ್ನೈಸ್ ಮಾಡ್ತೀವಿ. ಅವರಿಗೆ ಒಂದು ರಿಕಗ್ನೈಷನ್ ಅಂದಾಗೆ ಈ ರೀತಿ. ಹೌದು, ಇದು ಅದೇ ಹೇಳ್ತಾ ಇದ್ದೀನಲ್ಲ, ಯಾವುದೇ
ಒಂದು ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಅದರಿಂದ ಅದರದೇ ಆದಂಥ ಸಮಸ್ಯೆಗಳು ಇರ್ತವೆ, ಅದರದೇ ಆದಂಥದ್ದು ಒಂದು ಪಾಸಿಟಿವ್ ನೆಗೆಟಿವ್ ಥಾಟ್ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಅದ್ರ ಮೇಲೆ ಸಾಕಷ್ಟು ಇಶ್ಯೂಸ್ ಬಂದು ಅದಕ್ಕೆ ವಿ ಡ್ರಾಪ್ ದಟ್ ಆ್ಯಕ್ಟಿವಿಟಿ. ಏಸ್ಲಿಂದ ಮಾಡ್ತಿದ್ದೆವು. ಅದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ ಬೀದರ್ ವತಿಯಿಂದ ಅದು ಬೆಸ್ಟ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆಫ್ ದ ಬೀದರ್ ಡಿಸ್ಟಿಕ್ ಅಂತ ಕೊಡ್ತಿದ್ದೆವು. ಅದು ಈಗ ಒಂದು 3-4 ವರ್ಷದಿಂದ ನಾವು ಡ್ರಾಪ್ ಮಾಡಿವಿ. ಅದನ್ನು 4-5 ವರ್ಷದಿಂದ ವಿ ಆರ್ ನಾಟ್ ಡೂಯಿಂಗ್ ದಟ್ ಆ್ಯಕ್ಟಿವಿಟೀಸ್. ಈ ರೀತಿ ಒಂದು ಒಟ್ಟಿನಲ್ಲಿ ಬೇಸ್ ಹೌದೌದು. ಹಾಂ ಓಕೆ. ಯಾರಿಗೆ ನಾವು ಗೆಸ್ಟ್ ಏನದಲ್ಲ ನಾವು ಕರೆದೀವಿ ಅದರ ಬಗ್ಗೆ ಏನದ ಡೀಟೇಲ್ಸ್ ಹೇಳಿದ. ನಾ ಆ್ಯಸ್ ಎ ACCI ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಸೆಕ್ರೆಟ್ರಿ ಇದ್ದೀನಿ. ಮತ್ತು ನಮ್ಮೆಲ್ಲ ಕುಂತ ವೇದಿಕೆ ಮೇಲೆ ಎಲ್ಲರೂ ಕುಂತಂಥ ಎಲ್ಲ ಶಿವಕುಮಾರ್ ಇದ್ದಾರೆ, ನಮ್ಮಲ್ಲಿ ಮಹೇಶ್ ಬುರಂಡೆ ಇದ್ದಾರೆ ಅವರೆಲ್ಲ, ಮತ್ತು ನಮ್ಮಲ್ಲಿ ಅಮಿತ್ ನಾಗೂರಿ ಅವರು ಇದ್ದಾರೆ, ಮತ್ತು ಟ್ರೆಜರರ್ ನಮ್ಮಲ್ಲಿ ಅಮಿತ್ ಕುಮಾರ್ ಇದ್ದಾರೆ, ಪ್ರಶಾಂತ್ ಅವರು ಇದ್ದಾರೆ. ಹೀಗೆ ಅನೇಕ ನಾವೇನೋದಲ್ಲ ನಮ್ಮದೊಂದು ಸಂಘಟನೆ ಈ ಒಂದು ಅಸೋಸಿಯೇಷನ್ಗೆ ಬೀದರ್ ಸೆಂಟರ್ನಲ್ಲಿ ಒಂದು 46 ಮಂದಿ ಅನ್ನೋದಲ್ಲ ನಾವು ಮೆಂಬರ್ಸ್ ಇದ್ದೀವಿ. 68 ಜನ ಸಾರಿ. ಮತ್ತು ಈ ಒಂದು ಆರ್ಗನೈಜೇಷನ್ ಇಂಜಿನಿಯರ್ಸ್ನು ಏನದಲ್ಲ ಬಂದು ಏನದಲ್ಲ ಒಳ್ಳೆಯ ರೀತಿಲಿ ಏನದಲ್ಲ ಸ್ಪೀಚ್ ಅದನ್ನು ಕೊಡ್ತಾರೆ, ಅದರ ಬಗ್ಗೆ ನಾಲೆಜ್ ಶೇರ್ ಮಾಡಬೇಕು ಅಂತ ಹೇಳಿ ಎಷ್ಟೇ ಕಳಕಳಿ ನಾವು ಹೇಳ್ತಾ ಇದ್ದೀವಿ. ಯಾಕೆ ಪ್ರತಿ ವರ್ಷವೂ ನಾವೇನದಲ್ಲ ಇದು ವಿಜೃಂಭಣೆಯಿಂದ ನಾವು ಆಚರಿಸೋದು ಅಷ್ಟೇ ಇಂಟೆನ್ಷನ್ ಕಿ ಎಲ್ಲರಿಗೆ ಏನದಲ್ಲ ಅವೇರ್ನೆಸ್ ಆಗಿ ಎಲ್ಲರೂ ಬಿಲ್ಡಿಂಗ್ಸ್ ಬಗ್ಗೆ ಏನದಲ್ಲ ಬರಬೇಕು ಅವೇರ್ನೆಸ್ಸು, ಮತ್ತು ಎಲ್ಲರದ್ದು 4 ಮಾತು ಏನದಲ್ಲ ಎಲ್ಲರ ಕಿವಿಯಾಗ ಹೋಗಬೇಕು, ಅಷ್ಟೇ ಇಂಟೆನ್ಷನ್. ಈ ಒಂದು ಮುಖಾಂತರ ವೇದಿಕೆ ಮುಖಾಂತರ ಏನದಲ್ಲ ಎಲ್ಲರಿಗೆ ತಿಳಿತು ಅಂದ್ರೆ ನಮ್ಮದೊಂದು ಆರ್ಗನೈಜೇಷನ್ಗೆ ಕೀರ್ತಿ ಬರ್ತದೆ, ಮತ್ತು ನಮ್ಮ ಇಂಜಿನಿಯರ್ಸ್ನು ಕೀರ್ತಿ ಬರ್ತದೆ ಅಂತ ಹೇಳಿ ಒಂದು 4 ಮಾತು ಹೇಳಿ ತಾವು ವಿಜೃಂಭಣೆ ಆಚರಿಸಿ ಅನ್ನೋದಲ್ಲಿ ಎಲ್ಲ ಮಧ್ಯವರಿಗೆ ಅನ್ನೋದೆಲ್ಲ ಮಾಡಬೇಕು ಅಂತೇಳಿ ಥ್ಯಾಂಕ್ ಯು. ಈ ತಿಂಗಳ 20ರಂದು ಮಧ್ಯಾಹ್ನ 1 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಸ್ವಾಮಿದಾಸ್ ಕೆಂಪೇನವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ನಿಮಿತ್ತ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗುವುದು ಹಾಗೂ ಕಲ್ಯಾಣ ನಾಡಿನಲ್ಲಿ ಸೇನೆ ಬಲಪಡಿಸಲು ಕಾರ್ಯಕರ್ತರ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಬೆಳಗ್ಗೆ 11 ಗಂಟೆಗೆ ನಗರದ ಶಿವಾಜಿ ವೃತ್ತದಿಂದ ಮೆರವಣಿಗೆ ಆರಂಭವಾಗಿ ನಂತರ ರಂಗಮಂದಿರ ತಲುಪುವುದು ಎನ್ನುವಂಥ ಮಾತನ್ನ ಅವರು ಹೇಳಿದರು. ಮೆರವಣಿಗೆಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟಗಾರರಾದ ಸರ್ದಾರ್ ವಲ್ಲಭಾಯಿ ಪಟೇಲ್, ಸ್ವಾಮಿ ರಮಾನಂದ ತೀರ್ಥ, ದಿವಂಗತ ಚಂದ್ರಶೇಖರ್ ಪಾಟೀಲ್, ವೈಜನಾಥ್ ಪಾಟೀಲ್, ಮಲ್ಲಪ್ಪ ಕಲ್ಲೂರ್, ಆಮೇಲೆ ವಿಶ್ವನಾಥ ರೆಡ್ಡಿ ಮುದ್ನಾಳ್, SP ಅವಧನಿ ಅವರ ಒಂದು ಭಾವಚಿತ್ರದ ಮೆರವಣಿಗೆ ಜರುಗಲಿದೆ ಎಂದು ಹೇಳಿದರು. ನಂತರ ವೇದಿಕೆ ಕಾರ್ಯಕ್ರಮ ಜರುಗುತ್ತದೆ. ಔದತ್ಪುರ್ನ ಪೂಜ್ಯ ಮಚ್ಚೇಂದ್ರನಾಥ್ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸಲಿರುವಂತಹ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟನೆ ಮಾಡ್ತಾರೆ. ಸ್ವಾಮಿದಾಸ್ ಕೆಂಪೇನವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಸಚಿವ ಬಂಡೆಪ್ಪ ಖಾಶಂಪೂರ್, SP ಪ್ರದೀಪ್ ಗುಂಟಿ, ಮಾಜಿ MLC ವಿಜಯ್ ಸಿಂಗ್ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 11 ಜನ ಸಾಧಕರಾಗಿರುವಂತಹ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ಸ್ವರೂಪ, ಶವಾಗಾರದ ಬಿಲಾಲ್ ಅವರು, ಆಮೇಲೆ ಧಾರ್ಮಿಕ ಕ್ಷೇತ್ರದ ಅಮೋಸ್ ಅವರು, ಆದಿಶ್ ವಾಲಿ ಸೇರಿದಂತೆ ಇನ್ನಿತರರನ್ನು ಸನ್ಮಾನಿಸಲಾಗಿದೆ. ಬೆಳಿಗ್ಗೆ 10 ಗಂಟೆಗೆ ನವದಗಿರಿ ಹನುಮಾನ ಮಂದಿರ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಜಿಲ್ಲಾಧ್ಯಕ್ಷ ಮೆರವಣಿಗೆ ಜರುಗಲಿದ್ದು ಜಿಲ್ಲಾ ಉದ್ಘಾಟನೆಯನ್ನು ಗಾಂಧಿನಗರ ಬ್ಯಾಂಕ್ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್, ಸಿರಾಜುದ್ದೀನ್ ಪಟೇಲ್, ಹಲವು ಮುಖಂಡರು, ಶ್ರೀನಾಥ್ ಸಿದ್ದಿಲಿ ತುಕಾರಾಂ ಹೇಳಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಇನ್ನು ಅನೇಕ ಜನರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮಾತನಾಡಿ ಶನಿವಾರ ಮಧ್ಯಾಹ್ನ 1 ಗಂಟೆಗೆ ಜನಪದ ಸಂಗೀತ ಉತ್ಸವ ಉದ್ಘಾಟನೆ ನಡೆಯಲಿದ್ದು ಉದ್ಘಾಟನೆ ವಾರ್ಷಿಕೋತ್ಸವ ಕಾರ್ಯಕ್ರಮ ನೆರವೇರಿಸಲಿದ್ದಾರೆ. ಪ್ರತಿ ವರ್ಷದಂತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಆಪ್ಷೆ 11ನೇ ವರ್ಷದ ವಾರ್ಷಿಕೋತ್ಸವ ಇರುವ ಕಾರಣಕ್ಕಾಗಿ ಅದ್ದೂರಿಯಾಗಿ ಮಾಡಬೇಕು, ಸಂಘಟನೆ ಬಲಪಡಿಸಬೇಕೆಂಬ ಮೂಲ ಉದ್ದೇಶ ಇಟ್ಕೊಂಡು ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ
ಪುಂಡ್ಲಿಕರಾವ್ ಪಾಟೀಲ್ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ನಮ್ಮ ಸೇನೆ ವತಿಯಿಂದ ಸನ್ಮಾನ ಮಾಡಬೇಕು. ಸಾಗರ್ ಗೌರ್, ಜಗದೀಶ್ ಬಜಾರ್. ಯಾಕಂದ್ರೆ 11 ಯಾಕೆ ನಾವು ಇವತ್ತು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಮ ಸಂಘಟನೆ ಸಂಸ್ಥಾಪನವಾಗಿ 11 ವರ್ಷ ಆಗ್ತಾ ಇದೆ. ಅದಕ್ಕೆ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವರಿಗೆ ಗುರುತಿಸಿ ನಮ್ಮ ಸೇನೆ ವತಿಯಿಂದ ಅವರಿಗೆಲ್ಲ ಕೂಡ ಸನ್ಮಾನ ಇಟ್ಕೋಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ವಾದಂಥ ಸಮಾವೇಶವನ್ನು ಆಯೋಜನೆ ಮಾಡೀವಿ. ಈ ಕಾರ್ಯಕ್ರಮ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಶಿವಾಜಿ ವ್ರತ ಐಬಿಲಿಂದ ಸ್ಟಾರ್ಟ್ ಆಗಿ ನಮ್ಮ ಭಾಗಕ್ಕೆ ದುಡ್ದಂಥವ್ರು, ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥವ್ರು, ಯಾರ್ಯಾರು ಹೋರಾಟ ಮಾಡಿದಾರ ಅಂಥವ್ರು ಪ್ರತಿಯೊಬ್ಬರಿಗೆ ನಾವು ಗುರುತಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮಾಡಿಸಿ ನಮ್ಮ ಜನರಿಗೆ, ನಮ್ಮ ಭಾಗದ ಜನರಿಗೆ ಅವ್ರದ್ದು ಪರಿಚಯ ಆಗಬೇಕು. ನಮ್ಮ ಬರ್ತಕ್ಕಂಥ ಪೀಳಿ, ನಮ್ಮ ಭಾಗದ ಪೀಳಿಗೆಗಳಿಗೆ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಇದಕ್ಕೂ ಏನೆಲ್ಲ ನಿಜಾಮನ ಆಡಳಿತದಾಗ ಏನೆಲ್ಲ ಶೋಷಣೆ ಆಗ್ಯದ ಅಂತ ಆ ಟೈಮ್ನಾಗ ಯಾರ್ಯಾರ ಹೋರಾಟಗಳನ್ನು ಮಾಡಿದಾರ ಅಂಥವ್ರಿಗೆಲ್ಲ ಪರಿಚಯ ಮಾಡ್ತಕ್ಕಂಥ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ. ಆ ಒಂದು ವಿಚಾರ ಕೂಡ ನಾವು ಅವತ್ತು 17ನೇ ತಾರೀಕಿಗೆ ಆದ ನಂತರ 20ನೇ ತಾರೀಕು ನಾವು ರಂಗಮಂದಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಿದ್ವಿ. ಅವತ್ತು ಸವಿಸ್ತಾರವಾಗಿ ನಮ್ಮ ಸಂಘಟನೆ ಎಲ್ಲ ರೀತಿಯಿಂದ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದವು. ಮತ್ತು ವಿಶೇಷವಾಗಿ ಅವತ್ತಿನ ದಿವಸದಲ್ಲಿ ರಂಗಮಂದಿರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಬೀದರ್, ಕಲ್ಯಾಣ ಕರ್ನಾಟಕ ಗಡಿ ಬೀದರ್ ಜಿಲ್ಲೆ ಹಾಗೂ ನಮ್ಮ ಸಂಪೂರ್ಣ ಭಾಗದಲ್ಲಿರ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಕೂಡ ಪ್ರಸ್ತಾವವಾಗಿ ನಮ್ದು ಎಲ್ಲ ಬಂದಂಥ ಗಣ್ಯರಿಗೆ ನಮ್ಮ ಸಂಘಟನೆ ವತಿಯಿಂದ ಬಹಳಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಭಾಗದ ಕುಂದುಕೊರತೆಗಳ ಬಗ್ಗೆದಾಗ ಅದನ್ನು ಕೂಡ ನಾವು ಅದು ಸ್ಪೆಷಲ್ ಆಗಿ ಒಳ್ಳೆ ಮಾಡಬೇಕಾಗಿತ್ತು, ಬಟ್ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾವು ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಕೂಡ ಇದೆ. ಆ ಸಮಸ್ಯೆಗಳು ಆಲಿಸ್ಬೇಕಂತ ನಮ್ಮ ಕಾರ್ಯಕ್ರಮ ಬಂದಾಗ ನಾವು ಕೂಡ ನಮ್ಮ ಸಂಘಟನೆ ವತಿಯಿಂದ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಇದೇ ವಿಶೇಷವಾಗಿ ಇವತ್ತು ಬಂದಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಂದು ಸರ್ತಿ ನಾವು ಧನ್ಯವಾದ ಹೇಳ್ತೀವಿ. ತಮ್ಮ ಮಾಧ್ಯಮದ ಮೂಲಕ ಹೆಚ್ಚಿನ ಇದು ಪ್ರಸಾರವಾಗಲಿ ಅಂತಕ್ಕಂಥ ಮನವಿಯನ್ನು. ಬಸವೇಶ್ವರ ಎಂಟರ್ಪ್ರೈಸಸ್ ಗಾಂಧಿಗಂಜ್ ಸಂಸ್ಥೆಯ ವಿರುದ್ಧ ಮಾಡಿರುವಂತಹ ಆರೋಪ ನಿರಾಧಾರವಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಬಾಬುರಾವ್ ಪಾಸ್ವಾನ್ ಪ್ರತಿಪಾದಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ಸಂಸ್ಥೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಕಳೆದ 20 ವರ್ಷಗಳಿಂದ ಉತ್ತಮ ಮತ್ತು ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಹಾಗೂ ಇತರೆ ಸಾಮಗ್ರಿಗಳನ್ನು ನಿರಂತರವಾಗಿ ಸರಬರಾಜು ಮಾಡಿಕೊಂಡು ಬರ್ತಾ ಇದೆ. ಈ ಮೂಲಕ ಸಾವಿರಾರು ವಿದ್ಯಾರ್ಥಿಗಳು ಸಮರ್ಪಕ ಪಠ್ಯ ಚಟುವಟಿಕೆಗಳನ್ನು ನಡೆಸುವಲ್ಲಿ ಸಹಾಯಕ ಕೂಡ ಆಗ್ತಾ ಇದೆ ಎಂದು ಹೇಳಿದರು. ನಿಯಮಾನುಸಾರವೇ ಬಸವೇಶ್ವರ ಎಂಟರ್ಪ್ರೈಸಸ್ ಅವರಿಗೆ ಆಹಾರ ಪದಾರ್ಥಗಳ ಸರಬರಾಜು ಆದೇಶ ನೀಡಿದ ಮೇಲೆ ತಾಂತ್ರಿಕ ದೋಷದ ನೆಪ ಒಡ್ಡುವುದು ಸರಿಯಾದ ಕ್ರಮವಲ್ಲ. ಈ ಬಗ್ಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಆದೇಶ ಮಾಡಿದರೂ ಕೂಡ ವಿಳಂಬ ಮಾಡ್ತಾ ಇರುವಂಥದ್ದು ನ್ಯಾಯಾಂಗದ ಒಂದು ಸ್ಪಷ್ಟ ಉಲ್ಲಂಘನೆಯಾಗಿದೆ. ಆದ್ದರಿಂದ ಬೀದರ್ ಜಿಲ್ಲೆಯವರೇ ಆಗಿರುವಂತಹ ಬಸವೇಶ್ವರ ಎಂಟರ್ಪ್ರೈಸಸ್ನ ಮಾಲೀಕರಾಗಿರುವಂತಹ ಅಶೋಕ್ ಹೆಬ್ಬಾಳೆಯವರಿಗೆ ಈ ಒಂದು ಆಹಾರ ಸರಬರಾಜಿನ ಜವಾಬ್ದಾರಿಯನ್ನು ಪುನರ್ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಈ ಬಗ್ಗೆ ಸಂಬಂಧಪಟ್ಟವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಿ ಶೀಘ್ರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಕಚೇರಿಯಿಂದ ಬಸವೇಶ್ವರ ಎಂಟರ್ಪ್ರೈಸಸ್ ಅವರಿಗೆ ಆಹಾರ ಪದಾರ್ಥಗಳ ಸರಬರಾಜು ಮಾಡಲು ಅವಕಾಶ ಕಲ್ಪಿಸಬೇಕೆಂದು ತಿಳಿಸಿದ ಅವರು, ಪ್ರಸ್ತುತ ಇರುವ ಕಲಬುರಗಿಯ ಏಜೆನ್ಸಿಯನ್ನು ರದ್ದು ಮಾಡಿ ಹಿಂದಿನಿಂದಲೂ ಕೂಡ ಉತ್ತಮ ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಾ ಇರುವಂತಹ ಮೇಲಿನ ಬಸವೇಶ್ವರ ಎಂಟರ್ಪ್ರೈಸಸ್ಗೆ ಅವಕಾಶ ನೀಡುವ ಮೂಲಕ ಜಿಲ್ಲೆಯ ಸಂಘ ಸಂಸ್ಥೆಗಳಿಗೆ ಪ್ರಾತಿನಿಧ್ಯ ಕಲ್ಪಿಸಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಶಿವರಾಜ್ ಲಾಡ್ಕರ್, ರಾಜ್ಕುಮಾರ್ ಶೇರಿಕಾರ್, ಜೀವನ್ ಜಗನ್ನಾಥ್ ಪಾಲಂಕರ್, ಕಂಟೆಪ್ಪ ಬಡಿಗೇರ್, ನಗರದ ಒಂದು ಘಟಕದ ಅಧ್ಯಕ್ಷ ನಾಗೇಶ್ ಭಾವಿಕಟ್ಟಿ, ರಮೇಶ್ ಬಂಡೆ, ಓಂಕಾರ್ ಜಡಿಗೆ ಹಾಗೂ ಇತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಬಾಬು ಪಾಸ್ವಾನ್, ದಲಿತ ಸಂಘರ್ಷ ಸಮಿತಿ ಬೀದರ್ ಜಿಲ್ಲಾ ಸಂಚಾಲಕ ಕೆಲಸ ಮಾಡ್ತೀನಿ. ಈಗಾಗಲೇ ಬಸವೇಶ್ವರ ಎಂಟರ್ಪ್ರೈಸಸ್ಗೇನು ಹಿಂದುಳಿದ ಇಲಾಖೆಗೇನು 2022 ಟೆಂಡರ್ ಆಗಿತ್ತು. ಆ ಟೆಂಡರ್ದಾಗ ಕೆಲವೊಂದು ಲೋಪದೋಷ ಆಗಿ ಅಂಥೇಳಿ ಕೆಲವರು ಕಂಪ್ಲೇಂಟ್ ಮಾಡಿದರು. ಆ ಕಂಪ್ಲೇಂಟ್ ಮಾಡಿದಾಗ
ಆ ಕಂಪ್ಲೇಂಟಲ್ಲಿ ಯಾವುದು ಲೋಪದೋಷ ಇಲ್ಲ ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ 13 ಲಕ್ಷ ರೂಪಾಯಿ ಎಕ್ಸೆಸ್ ಆಗ್ಯದ, ಇದು ದುಡ್ಡು ಕಟ್ಟಬೇಕು ನೀವು ಅಂತಕ್ಕಂಥದ್ದೇನು ಹೇಳಿದರು. ಆಲ್ರೆಡಿ ಇವ್ರದ್ದು 20 ಲಕ್ಷ ಮೇಲ್ಪಟ್ಟಿಗೆ ಹೋದ ರಿಜೆಕ್ಟ್ ಆದರೆ ನಮ್ದು ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ದುಡಿಯೋದ್ರಿಂದ ಈ ಥರ ಪ್ರೆಸ್ ಮೀಟ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಇದು ಕೆಲವೊಂದು ಬೇರೆ ಒಂದು ಸಂಸ್ಥೆದಲ್ಲಿದ್ದಾರೆ, ಅವರು ಷಡ್ಯಂತ್ರ ಮಾಡ್ತಾರೆ. ಅದಕ್ಕೆ ಖಂಡಿಸಿ ಇವರು ನಮ್ಮ ಲೋಕಲ್ದಲ್ಲಿದ್ದಾರೆ, ಲೋಕಲ್ದಲ್ಲಿ ಇವರಿಗೆ ಕೊಟ್ಟು ಮತ್ತು ಯಾರು ಒಳ್ಳೆಯ ಕ್ವಾಲಿಟಿ ಕೊಡ್ತಾರೆ ಅಂತ ಸರ್ಕಾರ ಅದಕ್ಕೆ ನಿಗಾ ವಹಿಸಬೇಕಲ್ಲ. ಅದಕ್ಕೆ ಯಾರು ಕಾನೂನು ಪ್ರಕಾರ ಕಾನೂನು ಧೈರ್ಯದಾಗ ಅವ್ರಿಗೆ ಕೊಡ್ರಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಧನ್ಯವಾದ ಸರ್. ಈ ವರ್ಷದ ನವೆಂಬರ್ 30ರಂದು ಬೀದರ್ನಲ್ಲಿ ಸಂಭಾಜಿ ಬ್ರಿಗೇಡ್ನ ಸಂಘಟನೆ ವತಿಯಿಂದ ರಾಷ್ಟ್ರಮಟ್ಟದ 16ನೇ ವರ್ಷಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇದೆ. ಇದನ್ನು ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿ ತೀರ್ಮಾನಿಸಿದೆ ಎಂದು ಬ್ರಿಗೇಡ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮನೋಜ್ ದಾದಾ ಆಖ್ರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಈ ವರ್ಷ ಆಚರಿಸುವ ಕಾರ್ಯಕ್ರಮದ ಮುಖೇನ ಕರ್ನಾಟಕ ರಾಜ್ಯದಲ್ಲಿ ಮರಾಠ ಸಮಾಜವನ್ನು ಮಹಾರಾಷ್ಟ್ರ ರಾಜ್ಯದ ಒಬಿಸಿ ಮಾದರಿಯಲ್ಲಿ ಇಲ್ಲಿಯೂ ಕೂಡ 2Aಗೆ ಸೇರ್ಪಡೆ ಮಾಡಬೇಕು ಎನ್ನುವಂಥ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ಬೆಂಗಳೂರಿನ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಿಸಲಿಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರದ ಕ್ರಮವನ್ನು ನಾವು ಖಂಡಿಸ್ತೇವೆ. ಮತ್ತೆ ಶಿವಾಜಿ ಮಹಾರಾಜರ ಹೆಸರನ್ನೇ ಆ ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅನ್ನುವಂಥದ್ದು ಕೂಡ ಆಗಿದೆ. ಆಮೇಲೆ ದಾವಣಗೆರೆಯ ಜಿಲ್ಲೆಯ ಹುದಗಿರಿಯಲ್ಲಿರುವಂಥ ಛತ್ರಪತಿ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ರಾಜೇ ಮಹಾರಾಜರ ಸಮಾಧಿಯನ್ನು ಸ್ಮಾರಕವನ್ನಾಗಿ ಪರಿವರ್ತನೆ ಮಾಡಬೇಕು, ಅದಕ್ಕೆ ಅನುದಾನವನ್ನು ಮೀಸಲಿಡಬೇಕು ಅನ್ನುವಂಥ ನಿರ್ಣಯ ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಕೈಗೊಳ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜೊತೆಗೆ ತಾಯಿ ಜೀಜಾಬಾಯಿ ಶಿವಾಜಿ ಹಾಗೂ ಶಹಾಜಿ ರಾಜೇ ಅವರ ಹೆಸರಿನಲ್ಲಿ ಮ್ಯೂಸಿಯಂ ಸ್ಥಾಪಿಸಬೇಕು. ಈ ವರ್ಷ ರಾಜ್ಯದಲ್ಲಿ ಸಂಪೂರ್ಣ ಬೆಳೆ ನಾಶವಾಗಿದ್ದು ಪ್ರತಿ ಹೆಕ್ಟೇರ್ಗೆ ತಲಾ 50,000 ರೂಪಾಯಿ ಪರಿಹಾರ ನೀಡಬೇಕು. ಈ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಅಂದಿನ ಕಾರ್ಯಕ್ರಮದಲ್ಲಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ಸತೀಶ್ ವಾಸ್ರೆ ಮಾತನಾಡುತ್ತಾರೆ. ಗಜಾನಂದ್ ಭೋಯರ್, ಸಂಕೇತ್ ಪಾಟೀಲ್, ಜಯಜಯರಾವ್ ಪಾಟೀಲ್, ಸತೀಶ್ ಪಾಟೀಲ್ ಮಹಾಗಾಂವ್ಕರ್, ಸಂಜುಕುಮಾರ್ ಪಾಟೀಲ್, ದತ್ತಾ ಪಾಟೀಲ್, ರಾಮ್ ರಾವಣಗಾವೆ, ಗೋವಿಂದ್ ಪಾಟೀಲ್, ರತಿಕಾಂತ್ ಬಿರಾದಾರ್, ದತ್ತಾತ್ರೇಯ ಪಾಟೀಲ್, ಸಂತೋಷ್ ಪಾಟೀಲ್, ಸಂತೋಷ್ ಬಿರಾದಾರ್, ಅಂಕುಶ್ ಪಾಟೀಲ್, ದತ್ತಾ ಚೌಪಡೆ, ಪ್ರಶಾಂತ್ ಬಿರಾದಾರ್, ಜ್ಞಾನೇಶ್ವರ್ ಸಗರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಏಕ್ತಾ ಫೌಂಡೇಶನ್, ಡೆನ್ ನೆಟ್ವರ್ಕ್ ಹಾಗೂ ಅರುಣೋದಯ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸುದ್ದಿ ಸಮಯ ಕಚೇರಿಯಲ್ಲಿ ಸಂಭಾಜಿ ಬ್ರಿಗೇಡ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮನೋಜ್ ದಾದಾ ಆಖ್ರೆ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಮನೋಜ್ ಆಖ್ರೆ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಮುಂದಿನ ನವೆಂಬರ್ 30ರಂದು ಬೀದರ್ ನಗರದಲ್ಲಿ ಸಂಭಾಜಿ ಬ್ರಿಗೇಡ್ನ 16ನೇ ವಾರ್ಷಿಕೋತ್ಸವ ಆಚರಣೆ ಮಾಡಲಾಗ್ತಾ ಇದೆ. ಕಾರ್ಯಕರ್ತರ ಸಭೆ ಕೂಡ ನಡೀತಾ ಇದೆ. ಹೀಗಾಗಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿಯವರ ಸಹಕಾರದೊಂದಿಗೆ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುವುದು. ಬೀದರ್ ವಾತಾವರಣ ಚೆನ್ನಾಗಿದೆ, ಇಲ್ಲಿ ಸೌಹಾರ್ದತೆ ಇದೆ, ಐತಿಹಾಸಿಕ ಸ್ಮಾರಕಗಳಿವೆ. ಇಂದು ರವೀಂದ್ರ ಸ್ವಾಮಿಯವರು ನಮಗೆ ಗೌರವಾದರ ಸಲ್ಲಿಸಿದ್ದು, ಅವರ ಕಚೇರಿಯಲ್ಲಿ ನಮಗೆ ಸನ್ಮಾನಿಸಿದ್ದು ಅತ್ಯಂತ ಸಂತಸ ತಂದಿದೆ ಎನ್ನುವಂಥ ಮಾತನ್ನು ಕೂಡ ಆಖ್ರೆ ಅವರು ಹೇಳಿದರು. ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿಯವರು ಮಾತನಾಡಿ, ಮನೋಜ್ ಆಖ್ರೆ ಅವರು ನಮ್ಮ ಕಚೇರಿಗೆ ಆಗಮಿಸಿದ್ದು ನಮಗೆ ಅತ್ಯಂತ ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಏಕ್ತಾ ಫೌಂಡೇಶನ್ ಮತ್ತು ಸಂಭಾಜಿ ಬ್ರಿಗೇಡ್ ಈ ಎರಡೂ ಸಂಘಟನೆಗಳು ಒಗ್ಗಟ್ಟಾಗಿ ಜನಸೇವೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ಳಲಿವೆ ಎನ್ನುವಂಥ ಮಾತನ್ನು ಕೂಡ ರವೀಂದ್ರ ಸ್ವಾಮಿ ಅವರು ಹೇಳಿದರು. ಮುಖಂಡರಾದ ದೀಪಕ್ ಪಾಟೀಲ್ ಚಾಂದೋರಿ ಮಾತನಾಡಿ, ಫೌಂಡೇಶನ್ ಮತ್ತು ಬ್ರಿಗೇಡ್ನ ವಿಚಾರಧಾರೆಗಳು ಒಂದಕ್ಕೊಂದು ಕೂಡುತ್ತವೆ. ಎರಡೂ ಸಂಘಟನೆಗಳು ಕೈ ಜೋಡಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿವೆ. ಬ್ರಿಗೇಡ್ ವಾರ್ಷಿಕೋತ್ಸವ ಪ್ರಯುಕ್ತ ಅವರು ನೀಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಮನೋಜ್ ಆಖ್ರೆ ಅವರನ್ನ ಏಕ್ತಾ ಫೌಂಡೇಶನ್ ವತಿಯಿಂದ ಹಾಗೂ ದೀಪಕ್ ಪಾಟೀಲ್ ಚಾಂದೋರಿ ಅವರ ವತಿಯಿಂದ ಸನ್ಮಾನಿಸಲಾಯಿತು. ಬ್ರಿಗೇಡ್ನ ಬೀದರ್ ಜಿಲ್ಲಾಧ್ಯಕ್ಷ ಸತೀಶ್ ವಾಸ್ರೆ, ಪ್ರಮುಖರಾದ ದಯಾನಂದ್ ಸಾವ್ಕಾರ್ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. बिदर कर्नाटक परिसरामध्ये गेल्या अनेक वर्षापासून आम्ही काम करत आहोत, परंतु आता एक आमचा निर्णय झालेला आहे की इथं वर्धापन सोहळा घ्यायचा आणि त्यामुळं जो बिदर के लोग हैं सब यहाँ पर संगठन अच्छा है, बिदर हो गया, औराद हो गया, भालकी हो गया, इस माध्यम से हमने यहाँ संभाजी ब्रिगेड का आधार इन सारे संतों की और महापुरुषों की विचारधारा लेके साथ चलने वाले सब लोग हैं, इसलिए विचारों का एक विचारों की बैठक एक साथ होगी तो हमें आगे विकास निश्चित होगा. और इसी माध्यम से संभाजी ब्रिगेड की विचारधारा और रवि जी की विचारधारा एक मिलती जुलती है, इसलिए रवि जी हमारे साथ निश्चित रूप से संभाजी ब्रिगेड के माध्यम से जुड़े रहेंगे. आपका नाम सर? एडवोकेट मनोज आख्रे, राष्ट्रीय अध्यक्ष. हमारे एकता फाउंडेशन के और आरएस कम्युनिकेशन डेन नेटवर्क के ऑफिस में जो मनोज दादा आखरे जी
राष्ट्रीय अध्यक्ष संभाजी ब्रिगेड के हैं, उन्होंने हमारे ऑफिस विजिट दिया और हमें एकता फाउंडेशन वालों को बहुत गौरव महसूस हुआ। आने वाले दिनों में एकता फाउंडेशन और संभाजी ब्रिगेड के सभी कार्यकर्ता मिलकर काम करेंगे और ऐसे काम करते भी आए, क्योंकि हमारे और संभाजी ब्रिगेड के विचारधारा शाहू फुले बाबा साहब अम्बेडकर के विचारधारा जो है वो मिलते जुलते हैं। और 30 तारीख को जो बिदर नगर में कार्यक्रम है, वो कार्यक्रम में एकता फाउंडेशन भी अपने तरफ से उत्साहित होकर जो भी संभाजी ब्रिगेड के लोग जिम्मेदारी देंगे वो जिम्मेदारी हम बखूबी निभाएंगे। और एकता फाउंडेशन की तरफ से मनोज दादा को हम धन्यवाद अर्पित करते हैं। जय जिजाऊ, जय शिवाजी, धन्यवाद। श्री रविंद्र स्वामी जी के बुलाने पर श्री मनोज दादा आखरे जी, राष्ट्रीय अध्यक्ष संभाजी ब्रिगेड, और जिलाध्यक्ष सतीश वासरे जी यहाँ पर आके हमारा जो सम्मान किए वो स्वीकार किए। आने वाले दिनों में 30 नवंबर को जो वर्धापन दिन संभाजी ब्रिगेड का जो बीदर में साहब ने करने का निर्णय लिया है, मैं पूरे ज़िले की तरफ से साहब का शुक्रिया अदा करता हूं कि हमारे को एक मौका दिए इधर। तो 30 नवंबर को साहब ऐसा विजृंभण से, ऐसा बड़े पैमाने पर कार्यक्रम करके बताएंगे कि आपका संगठन बीदर में भी कुछ है बोल के सतीश के नेतृत्व में एक अच्छा कार्यक्रम करते बोल के आपको एक आश्वासन देता हूँ। आपके साथ एकता फाउंडेशन हमेशा संभाजी ब्रिगेड के साथ पहले से जुड़ा हुआ है, आगे भी जुड़ा हुआ रहेगा। हमारी आपकी विचारधारा मिलती जुलती है, इसलिए आप आए, इसलिए आपको सभी की तरफ से, एकता फाउंडेशन की तरफ से धन्यवाद। अगर संभाजी ब्रिगेड आपको कुछ जिम्मेदारी दे तो आप स्वीकार करेंगे? संभाजी ब्रिगेड इसके पहले भी हमारे को बहुत जिम्मेदारी दी थी, हम उनके साथ में हैं। हमारे को कौन सा भी जिम्मेदारी देने दो, हम एक कार्यकर्ता बोल के उनकी जिम्मेदारी दिन रात मेहनत करके करेंगे। शुक्रिया। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೂರ್ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.